ಸರ್, ಈಗ ಸ್ವಾತಂತ್ರ್ಯ ದಿನಾಚರಣೆ ದಿನ ಹಾಸನದಲ್ಲಿ ಫ್ಲಾಗ್ ಹಾಸ್ಟ್ ಮಾಡೋಕ್ಕೆ ಕೃಷ್ಣ ಬೈರೇಗೌಡರಿಗೆ ನಿಯೋಜನೆ ಮಾಡಿದ್ದಾರೆ. ರಾಜೇಂದ್ರ ಉಸ್ತುವಾರಿ ಸಚಿವರು ಅನ್ನೋಂಥ ಚರ್ಚೆಗಳು ಆಗ್ತದೆ. ಅಲ್ಲ, ನಾವು ಉಸ್ತುವಾರಿನೇ ಬೇಡ ಅಂತೇಳಿ ಬರ್ಕೊಟ್ಟಿದ್ದೀನಿ ಅಂತ ನಿಮ್ಮ ಮುಂದೆನೇ ಒಂದು 10 ಸತಿ ಹೇಳಿದ್ದೀನಿ. ನಾನು ಆಗಲೇ 3 ತಿಂಗಳು ಮುಂಚೆಯಿಂದನೂ ಕೂಡ ನಾನು ಹಾಸನಕ್ಕೆ ಸಾಕು, ನನ್ನ ಕೈಯಲ್ಲಿ ಬೇರೆ ಕೆಲಸ ಇದೆ, ಹೋಗೋದಿಲ್ಲ ಅಂತ ಅವಾಗಲೂ ಹೇಳಿದ್ದೀನಿ, ಈಗಲೂ ಹೇಳಿದ್ದೀನಿ. ಆಯ್ದ ಮೇಲೆ ಮೊನ್ನೆ ಮತ್ತೆ ರಿಕ್ವೆಸ್ಟ್ ಮಾಡಿದೆ, ಗೊತ್ತಾಯ್ತಾ? ಯಾಕೆಂದರೆ ಈಗ ಹಾಸನದು ನೆಕ್ಸ್ಟ್ ಇದು ಬೇರೆ ಬರ್ತದೆ, ಯಾವುದು ಹಾಸನಾಂಬೆ ಉತ್ಸವ ಎಲ್ಲ ಬರ್ತದೆ. ಅದಕ್ಕೋಸ್ಕರ ಅಲ್ಲಿ ಕಾನ್ಸಂಟ್ರೇಷನ್ ಬೇಕು. ಕಾನ್ಸಂಟ್ರೇಷನ್ ಇಲ್ಲದೆ ಸುಮ್ಮನೆ ಎಲ್ಲ ಕೂತ್ಕೊಂಡು ನಾವು ಮಾಡಿ 20 ಲಕ್ಷ 25 ಲಕ್ಷ ಜನ ಬರ್ತಾರೆ ಒಂದು ವಾರಕ್ಕೆ, 8 ದಿವಸಕ್ಕೆ. ಅದೆಲ್ಲ ಜವಾಬ್ದಾರಿ ನಿರ್ವಹಣೆ ಮಾಡಬೇಕಲ್ಲ, ನನ್ನ ಸಮಯ ಇಲ್ಲ ಅಂತೇಳಿ ನಾನು ಮೊನ್ನೆನೂ ಕೂಡ ಕೇಳಿದ್ದೆ, ಅದು ಮಾಡಿದ್ದಾರೆ. ಅದರಲ್ಲೇನು ಹೊಸದು ಏನೋ ಹುಡ್ಕುವಂಥದ್ದು ಏನಿಲ್ಲ. ರಾಹುಲ್ ಗಾಂಧಿ ಅವರು ಬರ್ತಿದ್ದಾರೆ ನಾಳೆ. ಹೌದು, ಬರ್ತಾರೆ. ದೆಹಲಿಯಲ್ಲಿ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂಗೆ ಡಾಕ್ಯುಮೆಂಟ್ ರಿಲೀಸ್ ಮಾಡಿದ್ದಾರೆ. ನಾಳೆ ಬಂದು ಹೇಳ್ತಾರಲ್ಲ ಮತ್ತೊಮ್ಮೆ ಎಲ್ಲ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿ ಮತ್ತು ಬ್ಯಾಂಗ್ಳೂರು ರೂರಲ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಅವೆಲ್ಲ ನಾಳೆ ಹೇಳ್ತೀನಿ ಅಂತ ಹೇಳಿದಾರೆ. ಎಂಥದ ಬಾಂಬು ಸಿಡಿಸ್ತೀನಿ ಅಂತ ಹೇಳಿಲ್ಲನ್ರಿ. ನಾಳೆ ನೋಡೋಣ, ನಾವೆಲ್ಲ ಒಟ್ಟಿಗೆ ನೋಡೋಣ. ಇವತ್ತು ದೆಹಲಿನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಏನವ್ರು ಪ್ರಸ್ತಾಪ ಮಾಡಿದಾರೆ ವಿಚಾರಗಳು, ಅದಕ್ಕೆಲ್ಲದಕ್ಕೂ ಕೂಡ ನಮ್ಮ ಸಹಮತ ಇದೆ. ಅಯ್ಯೋ ಮಾರಾಯ, ನಾನು ಬೇಡ ಅಂತ ಹೇಳಿ ನಾನೇ ಬರ್ಕೊಟ್ಟಿದ್ದೀನಿ. 3 ತಿಂಗಳಾಯ್ತು. ನಿಮ್ಮ ಮುಂದೆನೂ ಬಹಳ ಸರಿ ನಾನು ಪ್ರಸ್ತಾಪ ಮಾಡಿದ್ದೀನಿ. ಈ ಮೊನ್ನೆನೂ ಕೂಡ ಮತ್ತೆ ನಾನೇ ಮುಖ್ಯಮಂತ್ರಿಗಳಿಗೆ ಅವರಿಗೆ ಮನವಿ ಮಾಡಿ ನನಗೆ ಅಲ್ಲಿಂದ ಎಲ್ಲ ಮುಕ್ತಿ ಅಂತ ಅಲ್ಲ, ನನಗೆ ಅಲ್ಲಿಂದ ಕೆಲಸ ಮಾಡೋಕ್ಕಾಗೋದಿಲ್ಲ, ಸ್ವಲ್ಪ ನನಗೆ ಅವಕಾಶ ಬೇರೆಯವರು ಕೊಡಿ ಅಂತ ಹೇಳಿದ್ದೆ. ಕಾರಣ ಏನು? ನಾನು ವೈಯಕ್ತಿಕ ಕಾರಣ ರೀ. ಪೊಲಿಟಿಕಲ್ ಆಗಿ ಏನು ಪಾಪ ಏನಿರ್ತದೆ, ಸುಮ್ಮನೆ ಏನಕ್ಕೋ ಏನೋ ಸಂಬಂಧ. ಮತ್ತು ನಾನು ನಿಮಗೆ ಹೇಳಿದ್ದೀನಲ್ಲ, ಅಲ್ಲ 2 ತಿಂಗಳು ಮುಂಚೆ ಕಾಗದ ಕೊಟ್ಟಿದ್ದೀನಿ, ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀನಿ, KPCC ಅಧ್ಯಕ್ಷಕ್ಕೆ ಕೊಟ್ಟಿದ್ದೀನಿ, ಮತ್ತೆ ಇನ್ನೊಂದು ಕಾಗದ ಕೊಟ್ಟಿದ್ದೀನಿ ಮುಖ್ಯಮಂತ್ರಿಗಳಿಗೆ. ಅದು ಬೇರೆ ಯಾವುದೇ ರಾಜಕಾರಣದ ಇದು ಅದರಲ್ಲಿ ಇಲ್ಲ, ಗೊಂದಲ. ಅದು ನನ್ನ ವೈಯಕ್ತಿಕ. ನನಗೆ ಅದಿನ್ನು ಸೆಪ್ಟೆಂಬರ್ ಬರಲಿ, ಇನ್ನೂ ಆಗಸ್ಟ್ ಅಲ್ಲ, ಆಗುತ್ತೆ ನೋಡೋಣ. ಹೇಳಿ. ಥ್ಯಾಂಕ್ ಯು.